ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆ. ನಾಗರಹೊಳೆಗೂ ರಾಜೀವ್ ಗಾಂಧಿಗೆ ಏನು ಸಂಬಂಧ? ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು. ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು. ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು. ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ ನಾನು ಹೋಗ್ತೀನಿ. ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳಿ. ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನು ಮಾಡ್ತಾರಪ್ಪ? ಏನು ಮಾಡ್ತಾರೆ ಅಭಯಾರಣ್ಯದಲ್ಲಿ? ಆದರೆ ರಾಜೀವ್ ಗಾಂಧಿ ಇದು ಈ ಥರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ, ಇಂದಿರಾ ಗಾಂಧಿ ಆಸ್ಪತ್ರೆ ಶಿಮ್ಲಾ, ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ, ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ, ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು, ಹೋಮಿಯೋಪಥಿಕ್ ನೆಹರು ವಿಜ್ಞಾನ ಕೇಂದ್ರ, ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್, ಈ ತರ ರಾಜೀವ್ ಗಾಂಧಿ ಸ್ಮಾರಕ ಉಪನ್ಯಾಸ, ರಾಜೀವ್ ಗಾಂಧಿ ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ, ಗ್ರಂಥಾಲಯ ಹೆಮ್ಮೆ ಸಮಾಧಾನ. ಇಂದಿರಾ ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧನೆನ ಕಾಂಗ್ರೆಸ್ ಅಶೋಕಣ್ಣ ಓದ್ತಾವ್ರೆ. ರೋಲ್ ಮಾಡಿ ಇಂದಿರಾ ಗಾಂಧಿ ಸಾಗರ ಅಣೆಕಟ್ಟು ನಾಗ್ಪುರ, ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ, ನೆಹರು ಚೌಕ, ನೆಹರು ಸ್ಟ್ರೀಟ್, ನೆಹರು ನಗರ, ನೆಹರು ನಗರ ಪುಣೆ. ನಮ್ಮ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಿಳಿಸಿದ ಅಶೋಕಣ್ಣ ಅಭಿನಂದನೆ ಸಲ್ಲಿಸ್ತೀನಿ. ಸಭಾಧ್ಯಕ್ಷ ನಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಚನ್ನಸಭಾ ಕೂತ್ಕೊಳ್ಳಿ ನೀವೆಲ್ಲ. ಸಭಾಧ್ಯಕ್ಷ ಮಹಾತ್ಮ ಗಾಂಧಿ ಹೆಸರಿಟ್ಟಿರೋದು ಒಂದು ನಿಮಿಷ ಟೈಮ್ ಗಾಂಧಿಯಲ್ಲಿ ಹೇಳ್ರಿ. ಮಹಾತ್ಮ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸಭಾಧ್ಯಕ್ಷರೇ ಮತ್ತೆ ಹೇಳಿ, ಮಹಾತ್ಮ ಗಾಂಧಿ ಹೆಸರು ಏನೇನು ಇಟ್ಟವ್ರೆ ಅಂತ ಅಶೋಕಣ್ಣ ಲಿಸ್ಟ್ ತಂದವ್ರೆ. ಎಲ್ಲಿ ಮಹಾತ್ಮ ಗಾಂಧಿ ಮೊಬೈಲ್ ಇಟ್ಕೊಂಡು ಹೇಳ್ಬೇಡ, ಬರ್ಕೊಂಬ ಅದನ್ನು ಮಾತಾಡು. ಈಗ ನಾನು ಆದ್ಮೇಲೆ ನಿಮ್ಗೆ ಅವಕಾಶ ಇದೆ. ಸ್ವರಾಜ್ಯ ಗಾಂಧಿ ಬಂಕರ್ ಭೀಮಾ ಯೋಜನಾ, ಸ್ವಚ್ಛ ಭಾರತ್ ಮಿಷನ್ ಸಭಾಧ್ಯಕ್ಷರೇ, ಗ್ರಾಮ ಪಂಚಾಯತ್ ರೀನೇಮಿಂಗ್ ಮನ್ರೇಗಾ ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಸೂಪರ್ ಥರ್ಮಲ್ 445 ಐತೆ ಹೇಳಪ್ಪ. ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲೈಸೇಷನ್, ಸರ್ಕಾರದ ಕೊಡುಗೆಗಳು ಈಗ ನೀವು ಯಾಕೆ ಮಾತಾಡ್ತೀರಿ? ಸುರೇಶ ಅವ್ರು ಮಾತ್ರ ಮಾತಾಡಿದ್ಮೇಲೆ ಅವರು ಉತ್ತರ ಕೊಡುವಾಗ ಸಂತೋಷ ಆಗ್ತೈತೆ. ಉತ್ತರ ಕೊಡುವಾಗ ಹೇಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅವರು ಒಂದು ಪಟ್ಟಿ ಮಾಡ್ಕೊಂಬರ್ಲಿ, ಪಟ್ಟಿ ಮಾಡ್ಕೊಂಬರ್ಲಿ. ಸ್ಮೃತಿ ದರ್ಶನ್ ಸಮಿತಿ, ಗಾಂಧಿ ಗ್ರಾಮ, ಮಹಾತ್ಮ ಗಾಂಧಿ ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್ ಸಭಾಧ್ಯಕ್ಷ. ಇನ್ನೂ ಲೈನ್ ಆಯ್ತು, ಒಂದ್ ಸೆಕೆಂಡ್. ತಾವೇ ನಾವು ಸ್ವಲ್ಪ ಓದ್ಕೊಂಡಿದ್ದೀವಿ ಬಿಡಿ, ನಾವು ಸ್ವಲ್ಪ ಓದ್ಕೊಂಡಿದ್ದೀವಿ. ಇವಾಗ ಅಶೋಕಣ್ಣ ಒಂದು ಲಿಸ್ಟ್ ತಂದವ್ರೆ, ಅಷ್ಟೇ ಲಿಸ್ಟ್ ಕೊಡ್ತೀನಿ ಸಭಾಧ್ಯಕ್ಷ. ಏನೇನಿದೆ ಅಂತ ಇದೆ, ಒಂದು 10 ನಿಮಿಷ ಟೈಮ್ ಕೊಟ್ರೆ ಹೋಗಿ ಬದುಕೊಂಡು ಸಭಾಧ್ಯಕ್ಷರೇ. ಸಭಾಧ್ಯಕ್ಷ ಇದು ಸೆಂಟ್ರಲ್ ಗೌರ್ಮೆಂಟ್, ಇವರು ರಾಜೀವ್ ಗಾಂಧಿ, ಸಭಾಧ್ಯಕ್ಷರೇ, ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಇದೆಲ್ಲ ಅವ್ರು ಮಹಾತ್ಮ ಮಹಾತ್ಮ ಗಾಂಧಿ, ನಾನು ಮೋಹನ್ ದಾಸ್, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಈಗ ಒಂದ್ ನಿಮಿಷ, 5 ಕಾರ್ಪೊರೇಷನ್ ಮಾಡಿದ್ರು. 5 ಕಾರ್ಪೊರೇಷನ್, ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿ ಇದೆ. ಗಾಂಧಿನಗರ ಅನ್ನೋ ವಾರ್ಡ್ ಅನ್ನ ಹೆಸರು ಚೇಂಜ್ ಮಾಡಿ ನೆಹರು ನಗರ ಮಾಡಿದ್ದಾರೆ. ಇದು ಯಾವ ರೀತಿ ನ್ಯಾಯ? ಏನು ವಾರ್ಡ್ ಹೆಸರು ಸರ್? ಗಾಂಧಿ ಹತ್ರ ಬೇರೆ ವಾರ್ಡ್ ಇದೆ, ನೆಹರು ಬೇರೆ ವಾರ್ಡ್ ಇದೆ ಸಭಾಧ್ಯಕ್ಷ. ಇದು ನಿಮಗೆ ಚರ್ಚೆ ಬೇರೆ ವಾರ್ಡು ಮಹಾತ್ಮ ಗಾಂಧಿ ಲಿಸ್ಟ್ ತಂದಿದ್ದೀವಿ ಅಂತ ಇನ್ನೂ ಇದಾವೆ. ರಾಜ್ಯದ ಜನತೆ ಗೊತ್ತಾಯ್ತಲ್ಲ ಸಭಾಧ್ಯಕ್ಷರೇ. ಹೇಳಿ
ಸಿಎಂ ಅಷ್ಟು ರಿಪ್ಲೈ 12 o'clock. ಇಲ್ಲೇ ಇಲ್ಲ ಅಶೋಕ್ ಸಿಎಂ ರಿಪ್ಲೈ ಮಾಡ್ತಾನೆ, ಮುಗಿಸ್ಲಿ ಬೇಗ. ಇನ್ನೊಂದು 50 ತಗೊಂಡು ಹೋಗಿ 100 ತಗೊಂಬ. Download ಆಗ್ತಾ ಇಲ್ಲ ಓಕೆ ಸುರೇಶ್, ಓಕೆ Download ಆಗ್ತಾ ಇಲ್ಲ. ಲೆಟ್ ಅಸ್ ನಾಟ್ ಡಿಸ್ಟರ್ಬ್. ಜಾಸ್ತಿ ಇದೆ, ಅದು ಕೂತ್ಕೊಳ್ಳಿ ಈಗ. ಈಶ್ವರ್ ಸಿದ್ಧ, ಅದು ಮಿನಿಸ್ಟರ್ ಮಾತಾಡ್ತಾರೆ. ಸರ್ಕಾರದಿಂದ ಕೊಟ್ಟಿರುವಂತ ಮಾಹಿತಿ ನಾನು ಸಚಿವರು ಹೇಳ್ತೀನಿ, ದಯವಿಟ್ಟು ಜೋಬ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್. ಸುರೇಶ್ ಕುಮಾರ್ ಸರ್ ಇಸ್ ಅ ಸೆಂಟ್ರಲ್ ಗವರ್ಮೆಂಟ್. ಆಯ್ತು, ಅವರಿಂದ ಬಂದಿರುವಂತದ್ದು ಹೆಸರುಗಳು. ಸರಿ. ನಾನು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ಆಯ್ತು, ನಾನು ತಪ್ಪು ಮಾಹಿತಿ ಕೊಡ್ಲಿಲ್ಲ. ಮೋಹನ್ ನಾನು ದಾಸ್ ಕೂಡ ಕರಮ್ಚಂದ್ ಗಾಂಧಿ ಗಾಂಧಿನಗರ, ಹೆಸರಲ್ಲಿ ನೆಹರು ನಗರ ಈ ದೇಶದಲ್ಲಿ ಯಾವ ಇದೆಲ್ಲ ಫ್ಯಾಕ್ಟರಿ ಇದಾವೆ, ಯಾವ Okay. ಯೂನಿವರ್ಸಿಟೀಸ್ ಇದಾವೆ, ಯಾವ್ಯಾವ ಪ್ರಾಜೆಕ್ಟ್ಸ್ ಇದಾವೆ, ಇವೆಲ್ಲ ಸಭಾಧ್ಯಕ್ಷರೇ, ಲಕ್ಷಾಂತರ ಲಿಸ್ಟೇ ಕೋಟಿ ಕಳಿಸ್ತೀನಿ ಬೆಲೆ ನೋಡು. ಬಾಳುವಂತ ಒಂದು ಲಿಸ್ಟ್ ಅಲ್ಲ, ಲಿಸ್ಟ್ ಮಾಡಿ ಕೊಡ್ತೀವಿ. ಓಕೆ ಸುರೇಶ್. ಈ ದೇಶದ ವಹಿವಾಟು ಆಗ್ಬೇಕಂದ್ರೆ ಗಾಂಧಿ ನೋಟೇ ಪ್ರದೀಪ್. ಬೇಕು. ಸುರೇಶ್, ದೇಶದ ವಹಿವಾಟಿಗೆ ಗಾಂಧಿ ನೋಟೇ ಬೇಕು. ಕೂತ್ಕೊಳ್ಳಪ್ಪ. ಗಾಂಧಿನೂ ಆ ನೋಟಲ್ಲಿ ಇದಾರೆ ಅಂತ ಒಂದು ಹೇಳಿಕೆ. ಹೈಜಾಕ್ ಮಾಡ್ಬಿಟ್ಟಿದ್ದೀರಲ್ಲ. ಈಗ ಒಂದ್ ಸೆಕೆಂಡ್, ಈಗ ಗಾಂಧಿ ನೋಡಿ ಹೆಸರನ್ನ ಹೈಜಾಕ್ ಮಾಡ್ಬಿಟ್ಟಿದ್ದೀರಲ್ಲ. ಚರ್ಚೆ ಮಾಡಿ. ಈಗ ಯಾಕಂತ ಹೇಳಿದ್ರೆ 12 ಗಂಟೆಗೆ ಸಿಎಂ ಅವರು ಬಂದು ಉತ್ತರ ಕೊಡ್ಲಿಕ್ಕಿದೆ. ಈಗ ಪ್ರತಿಪಕ್ಷ ನಾಯಕರು ಮಾತಾಡುವಾಗಲೇ ನೀವೆಷ್ಟು ಮಾಡಿ ಹೇಳಿ ಅಂತ ಹೇಳಿದ್ರು. ಆ ಇಂಟ್ರೆಸ್ಟ್ ನಲ್ಲಿ ಅವರು ಒಂದು ಗೂಗಲ್ ನೋಡಿದ್ರು. ಈಗ ಲಿಸ್ಟ್ ಸಿಗ್ತದೆ, ನೋಡಿದ್ರೆ ನೀವು ಹೇಳಬೇಕಲ್ಲ. ಈಗ ಆಯ್ತು, ಈಗ ಮುಂದೆ ಹೋಗಿ. ಈಗ ಆಮೇಲೆ ಹೇಳು ಲಾಸ್ಟ್ ಅಲ್ಲಿ. ಎಸ್, ಕರೆಕ್ಟ್. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.